ಹಾಸನ ಮತ್ತು ಹೊಳೆನರಸೀಪುರದಲ್ಲಿ ನಿರ್ಮಾಣಗೊಂಡಿರುವ ನರ್ಸಿಂಗ್ ಕಾಲೇಜು ಹಾಸ್ಟೆಲ್ ಕಾಮಗಾರಿ ಬಗ್ಗೆ ತನಿಖೆಗೆ ಸರ್ಕಾರ ಆದೇಶಿಸಿದೆ. ನಿಗದಿತ ವೆಚ್ಚಕ್ಕಿಂತ ಶೇಕಡಾ 44ರಷ್ಟು ಹೆಚ್ಚುವರಿ ಹಣ ಖರ್ಚಾಗಿದೆ. ಸುಮಾರು 10 ಕೋಟಿ ರೂಪಾಯಿ ಹೆಚ್ಚುವರಿ ಹಣ ಪಾವತಿಸುವಂತೆ ಕೆಎಚ್ಎಸ್ಡಿಆರ್ಪಿ ಪ್ರಸ್ತಾವನೆ ಸಲ್ಲಿಸಿದೆ. ಈ ಕುರಿತು ತನಿಖೆ ನಡೆಸುವಂತೆ ಮುಖ್ಯ ಕಾರ್ಯದರ್ಶಿಗೆ ಆದೇಶಿಸಲಾಗಿದೆ ಅಂತ ಸಚಿವ ಎಸ್ ಸುರೇಶ್ ಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದರು. 2006ರಲ್ಲಿ ಕಾಲೇಜು ನಿರ್ಮಾಣಕ್ಕೆ ಒಪ್ಪಿಗೆ ದೊರೆತು 2009ರಲ್ಲಿ ಕಾಮಗಾರಿ ಪೂರ್ಣಗೊಂಡಿತ್ತು. ಬಾಯ್ಸ್ ಹಾಸ್ಟೆಲ್ ಫಾರ್ ನರ್ಸಿಂಗ್ ಕಾಲೇಜ್ ಹೊಳೆನರಸೀಪುರ 2 ಕೋಟಿ 80 ಲಕ್ಷ. ಗರ್ಲ್ಸ್ ಹಾಸ್ಟೆಲ್ ಫಾರ್ ನರ್ಸಿಂಗ್ ಕಾಲೇಜ್ 2 ಕೋಟಿ 60 ಲಕ್ಷ ಹಾಸನ. ಒಟ್ಟು 20 ಕೋಟಿ 27 ಲಕ್ಷದಲ್ಲಿ ಯೋಜನೆ ಸಂಪೂರ್ಣ ಆಗಿದೆ. ಅವರು ಸ್ವಾಧೀನ ಕೊಟ್ಟು ಕಾರ್ಯ ಮಾಡಿದ್ದೀವಿ. ಈಗ ಕೇವಲ 10 ಕೋಟಿ ರೂಪಾಯಿ ಅವರು ಎಕ್ಸೆಸ್ ನಮಗೆ ಬೇಕು. ಪ್ರೈಸ್ ಎಸ್ಕಲೇಷನ್ ಆಗಿದೆ, ಅಡಿಷನಲ್ ವರ್ಕ್ಸ್ ಆಗಿದೆ ಅನ್ನೋದು ಬಂದಿದೆ. ಇದು ನಾವು ಫಿಕ್ಸ್ ಮಾಡಿದ್ದಕ್ಕಿಂತ ಶೇಕಡಾ 44ರಷ್ಟು ಜಾಸ್ತಿ ಆಗ್ತಾ ಇದೆ. ಅದ್ರ ಬಗ್ಗೆ ವಿಚಾರಣೆ ಮಾಡಬೇಕು ಅಂತ ಒಂದು ನಿರ್ಧಾರವನ್ನು ತಗೊಂಡಿದೆ.